ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ಭಾಗವಹಿಸುವ ಅನೇಕ ವ್ಯಕ್ತಿಗಳು ಒಟ್ಟಾಗಿ ಪ್ರಾರ್ಥಿಸುವ ಸಮಯವಾಗಿದೆ. ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ನಿಯೋಗವನ್ನು ಸಮರ್ಪಿಸಿ ಅನುಗ್ರಹ ಲಭಿಸಿದವರು ಅನೇಕರಿದ್ದಾರೆ. ಕೆಲವರು ಅಯ್ಯೋ ನನ್ನ ಕಾರ್ಯ ಸಫಲವಾಗಿಲ್ಲವಲ್ಲ ಎಂದು ಸಂಕಟ ಪಡುವವರು ಇದ್ದಾರೆ. ಪ್ರಿಯರೇ, ಯಾವುದೇ ವಿಷಯವನ್ನು ನೆನೆಸಿ ಸಂಕಟ ಪಡಬೇಡಿ. ಪ್ರಾರ್ಥನೆಯಲ್ಲಿ ದೇವರ ಪವಿತ್ರ ಕರದಲ್ಲಿ ಸಮರ್ಪಿಸಿದ ಕಾರ್ಯವಾಗಿದೆಯಾ, ಅದಕ್ಕೆ ದೇವರ ಸಂಚಲನ ಉಂಟಾಗುತ್ತದೆ. ಕರ್ತರೆ, ಈ ಶುಶ್ರೂಷೆಯಲ್ಲಿ ಭಾಗವಹಿಸುವವರು ದೇವರ ಪ್ರೀತಿಯಿಂದ ಈ ಶುಶ್ರೂಷೆಯನ್ನು ಅನೇಕರಿಗೆ ಕಳಿಸಿಕೊಡುವವರು, ತಪ್ಪದೆ ಆಲಿಸುವವರು, ಆಲಿಸದೇ ಇರುವವರು ಎಲ್ಲರಿಗಾಗಿ ಈ ಧ್ಯಾನ ಮಂದಿರದಲ್ಲಿ ಪ್ರಾರ್ಥಿಸುತ್ತಿದ್ದೇವೆ. ಪ್ರಭುವೇ, ನಿಮ್ಮ ವಾಕ್ಯವನ್ನು ನಾವು ಪ್ರೀತಿಸುತ್ತೇವೆ, ನಿಮ್ಮ ವಾಕ್ಯವನ್ನು ನಾವು ವಿಶ್ವಾಸಿಸುತ್ತೇನೆ. ಆಧ್ಯಾತ್ಮಿಕ ಸಕಲ ಉಳಿತನ್ನು ಸ್ವೀಕರಿಸಲು ನಾನು ತಯಾರಾಗುತ್ತಿದ್ದೇನೆ. ಈ ಅವಕಾಶ ನೀಡಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇನೆ. ಈ ಡೈಲಿ ಬ್ಲೆಸ್ಸಿಂಗ್ ಶುಶ್ರೂಷೆಯನ್ನು ನಮಗೆ ನೀಡಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇನೆ. ಈ ಶುಶ್ರೂಷೆಯನ್ನು ಅನುಗ್ರಹಿಸಿರಿ, ಈ ಶುಶ್ರೂಷೆ ಮಾಡುವವರನ್ನು ಅನುಗ್ರಹಿಸಿರಿ. ಈ ಅನುಗ್ರಹ ಧ್ಯಾನ ಮಂದಿರದ ಗುರುಗಳನ್ನು, ಶುಶ್ರೂಷಕರನ್ನು ಅನುಗ್ರಹಿಸಿರಿ. ನಮಗೆ ಪ್ರಾರ್ಥನೆಯಿಂದ ದೇವರ ವಾಕ್ಯವನ್ನು ಆಲಿಸೋಣ. ಕೀರ್ತನೆಗಳು 63ನೇ ಅಧ್ಯಾಯ 5ರಿಂದ 11ರವರೆಗೆ ವಾಕ್ಯವನ್ನು ಆಲಿಸೋಣ. ಮೃಷ್ಟಾನ್ನ ತಿಂದಂತೆ ಎನ್ನ ಮನ ಸಂತೃಪ್ತ, ಸಂಭ್ರಮದಿಂದ ನಿನ್ನ ಹೊಗಳುವುದು ಬಾಯಿ ತುಂಬ. ನಿದ್ರಿಸುವಾಗಲೂ ಮಾಡುವೆ ನಿನ್ನ ಸ್ಮರಣೆ, ರಾತ್ರಿಯೆಲ್ಲ ನಿನ್ನ ಧ್ಯಾನವೇ ನನಗೆ ಜಾಗರಣೆ. ನನಗೆ ನೀನು ನಿರಂತರ ಸಹಾಯಕ, ನಿನ್ನ ರೆಕ್ಕೆಗಳಿ ಅಡಿ ನಾಸುಕಿ ಗಾಯಕ. ನನ್ನ ಆತ್ಮ ನಿನಗಾತುಕೊಂಡಿದೆ, ನಿನ್ನ ಬಲಗೈ ನನಗಿಂಬವಾಗಿದೆ. ಕೇಡು ಬಗೆದವರು ನನ್ನ ಪ್ರಾಣಕ್ಕೆ ಇಳಿದು ಹೋಗುವರು, ಅಧೋಲೋಕಕ್ಕೆ. ಕತ್ತಿಗವರು ತುತ್ತಾಗುವರು, ನರಿತೋಳಗಳ ಪಾಲಾಗುವರು. ಹರ್ಷಿಸುವನು ರಾಜಾದಿರಾಜನು ದೇವನಲ್ಲಿ, ಸಂತೋಷಿಸುವರು ಆಣೆ ಇಟ್ಟವರು ಆತನಲ್ಲಿ. ಸದ್ದಿಲ್ಲದಂತಾಗುವುದು ಸುಳ್ಳಾಡಿದ ಬಾಯಿ ಅಲ್ಲಿ. ಪ್ರಿಯರೇ, ದೇವರ ವಾಕ್ಯ ಆಲಿಸುವವನ ಸ್ಥಾನ ದೇವರ ರೆಕ್ಕೆಗಳ ಅಡಿಯಲ್ಲಿ ಆಗಿದೆ. ದೇವರ ವಾಕ್ಯ ಆಲಿಸುವವನನ್ನು ದೇವರು ಬಲಗೈಯಲ್ಲಿ ಸಂರಕ್ಷಿಸುತ್ತಾರೆ. ಎಲ್ಲಿಯೂ ಬಿದ್ದು ಹೋಗದಂತೆ ದೇವರು ರಕ್ಷಿಸುತ್ತಾರೆ. ಪ್ರಿಯರೇ, ನಾವು ಆಲಿಸಿದ್ದು ದೇವರ ವಾಕ್ಯವನ್ನು ಆಲಿಸುವವನ, ಧ್ಯಾನಿಸುವವನು, ಸ್ವೀಕರಿಸುವವನ ಒಂದು ವ್ಯಕ್ತಿಗೆ ದೇವರು ನೀಡುವ ಸ್ಥಾನ, ಸಂರಕ್ಷಣೆ, ಗೌರವ, ವಿಜಯವೂ ಆಗಿದೆ. ಪ್ರಿಯರೇ, ಅನೇಕರು ಮುಂಚಾನೆ ಇದ್ದು ಬಹಳ ಶ್ರದ್ಧೆಯಿಂದ ದೇವರ ವಾಕ್ಯವನ್ನು ಪ್ರಾರ್ಥನೆಯಿಂದ ಕೇಳಿದ ನಂತರವಾಗಿದೆ ಒಂದೊಂದು ಕಾರ್ಯವನ್ನು ಪ್ರಾರಂಭಿಸುವುದು, ಆಹಾರ ಸಹ ತಯಾರಿಸುವುದು ಪ್ರಾರಂಭಿಸುವುದು. ಪ್ರಿಯರೇ, ನಮಗೆ ತಿಳಿಯದೆ ದೇವರು ನಮ್ಮ ಜೀವನದ ಕುಟುಂಬಕ್ಕೆ ಕೃಪೆಯ ಮಳೆಯನ್ನು ಸುರಿಸಲು ತಯಾರು ಮಾಡುತ್ತಿದ್ದಾರೆ. ಅಲ್ಲೆಲೂಯಾ. ಸರಿಯಾದ ಸಮಯ, ಪ್ರತಿನಿತ್ಯ ಆಲಿಸಲು ಒಂದು ತ್ಯಾಗವಿದೆ. ಪ್ರಿಯರೇ, ಸಿರಾಕನ ಗ್ರಂಥ 39ನೇ ಅಧ್ಯಾಯ 19ನೇ ವಾಕ್ಯವನ್ನು ಒಮ್ಮೆ ಆಲಿಸೋಣ. ಎಲ್ಲ ಜೀವಿಗಳ ಕಾರ್ಯಕಲಾಪಗಳು ಆತನ ಎದುರಿನಲ್ಲಿವೆ, ಯಾವುದು ಮರೆಯಾಗಿರಲು ಸಾಧ್ಯವಿಲ್ಲ ಆತನ ಕಣ್ಣಿಗೆ. ಪ್ರಿಯರೇ, ನಾವು ದೇವರಿಗಾಗಿ, ದೇವರ ವಾಕ್ಯಕ್ಕಾಗಿ ನಾವು ಮಾಡುವ ಕಾರ್ಯವನ್ನು ದೇವರು ನೋಡುತ್ತಾರೆ, ಸ್ವರ್ಗ ನೋಡುತ್ತದೆ. ಪ್ರಿಯರೇ, ಮುಂಜಾನೆ ನಾವು ವಾಕ್ಯ ಆಲಿಸಲು ಎದ್ದೇಳುವುದು, ವಾಕ್ಯವನ್ನು ಬರೆದು ಇಡುವುದು, ಬೇರೆಯವರಿಗೆ ಕಳಿಸಿಕೊಡುವುದು, ಸ್ಟೇಟಸ್ ಹಾಕುವುದು ಎಲ್ಲವನ್ನು ಸಹ ದೇವರು ನೋಡುತ್ತಿದ್ದಾರೆ. ಮನುಷ್ಯರಿಗೆ ಯಾರಾದರೂ ಏನಾದರೂ ಮಾಡಿದರೆ ಸ್ವಲ್ಪ ನಂತರ ಮನುಷ್ಯರು ಅದನ್ನು ಮರೆಯುತ್ತಾರೆ. ಆದರೆ ದೇವರಿಗಾಗಿ ನೀನು ಇಟ್ಟ ಒಂದು ಹೆಜ್ಜೆ ಸಹ ದೇವರು ಮರೆಯುವುದಿಲ್ಲ, ಕರೆದು ಬಿಡುವುದಿಲ್ಲ. ಒಂದು ವ್ಯಕ್ತಿಗೆ ದೇವರ ವಾಕ್ಯವನ್ನು ನೀಡಿದರೆ ದೇವರ ಪೂರ್ಣ ಪ್ರೀತಿ, ಕರುಣೆ, ಸಲುಗುವಿಕೆ ದೇವರು ನಮಗೂ ನಮ್ಮ ಕುಟುಂಬಕ್ಕೂ ನೀಡಲು ತಯಾರಾಗುತ್ತಾರೆ, ಪ್ರಾರಂಭಿಸುತ್ತಾರೆ. ಅಲ್ಲೆಲೂಯಾ. ಪ್ರಿಯರೇ, ಇಂದು ಆಲಿಸಿದ್ದ ವಾಕ್ಯದಲ್ಲಿ ನಮಗೆ ದೇವರ ಕರಗಳಿಗೆ ನಮ್ಮ ಎಲ್ಲಾ ಕಾರ್ಯಗಳನ್ನು ಸಮರ್ಪಿಸೋಣ, ವಿಶ್ವಾಸಿಸಿ ಪ್ರಾರ್ಥಿಸೋಣ. ಅದು ನಮಗೆ ಅನುಗ್ರಹವಾಗುತ್ತದೆ. ಈ ಶುಶ್ರೂಷೆಯಲ್ಲಿ ಭಾಗವಹಿಸುವವರನ್ನು, ಕಳಿಸಿಕೊಡುವವರನ್ನು ಎಲ್ಲರನ್ನು ಸಮರ್ಪಿಸಿ 1 ನಿಮಿಷ ಪ್ರಾರ್ಥಿಸೋಣ. ಅವರ ಎಲ್ಲಾ ಅವಶ್ಯಕತೆಗಳಿಗಾಗಿ ಪ್ರಾರ್ಥಿಸೋಣ. ಪ್ರಭು ಯೇಸುವಿನ ಆಶೀರ್ವಾದವನ್ನು ನಮಗೆ ಸ್ವೀಕರಿಸೋಣ. ನಮ್ಮೇ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು
ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.